Hello everyone, welcome to Arjuna Abhyasa. This is the fifth time I am doing it. This video for the metals and non-metals. I'm facing many problems. Recording stopped, and you're not able to record here. Yo. Instead of this, I will move to the chalk and talk method in few days. Till that one, adjust to its slides and with my handwritten notes. Metals and non-metals by Mallikarjun Archana Abhyasa. 8 to 10 marks are guaranteed, because if you are not watching this video, you can lose 10 marks. If you are watching, you will get the 10 marks for sure. And I will start without wasting my time and yours also, because time is very precious to everyone. And metals and non-metals ಬಂದ್ರೆ ಪ್ರಾಪರ್ಟೀಸ್ ಫಸ್ಟ್ ಓದಬೇಕು. ಮೆಟಲ್ಸ್ ಅಂದ್ರೆ ಏನು ಅಂದ್ರೆ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್, ದ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ದೇ ಆರ್ ಮೆಟಲ್ಸ್, ಅಂಡ್ ವಿಚ್ ಅಕ್ಸೆಪ್ಟ್ಸ್ ನಾನ್ ಮೆಟಲ್ಸ್. ಒಂದು ಕೊಡೋದು ಮೆಟಲ್ಸ್ ಆದ್ರೆ ತಗೊಳ್ಳೋದು ನಾನ್ ಮೆಟಲ್ಸ್. ಪ್ರಾಪರ್ಟೀಸ್ ಬಂದ್ರೆ ಹಂಗೆ ಹೇಳಕ್ಕಾಗಲ್ಲ, ಅದಕ್ಕೆ ಕೆಲವು ಪ್ರಾಪರ್ಟೀಸ್ ಇರುತ್ತೆ, ಫಿಸಿಕಲ್ ಪ್ರಾಪರ್ಟೀಸ್. ಏನೇನು ಅಂತ, ಫಿಸಿಕಲ್ ಅಂದ್ರೆ ಇವಾಗ ಪರ್ಸನ್ ಹೆಂಗ್ ಕಾಣಿಸುತ್ತಾನೆ ಅದನ್ನ ಫಿಸಿಕಲ್ ಪ್ರಾಪರ್ಟೀಸ್ ಅನ್ಬೋದಲ್ವಾ. ಫಿಸಿಕ್ ಹೆಂಗಿದೆ ಒಂದು ಬಾಡಿ, ಬೈಸೆಪ್ಸ್ ಟ್ರೈಸೆಪ್ಸ್, ಹಂಗೇನೆ ಮೆಟಲ್ಸ್ ಅಂದ್ರೆ ಏನು, ಮೆಟಲ್ಸ್ ವಿಚ್ ಆರ್ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್. ಮೆಟಲ್ಸ್ ಏನು ಸಾಲಿಡ್ ಆಗಿರುತ್ತೆ. ಇವಾಗ ಐರನ್, ನಿಕ್ಕಲ್, ಕ್ರೋಮಿಯಮ್, ಪ್ಲೇಟಿಂಗು, ಆಮೇಲೆ ಸಿಲ್ವರ್, ಗೋಲ್ಡ್ ಎಲ್ಲ ನೋಡಿ, ಅವೆಲ್ಲ ಲಿಕ್ವಿಡಾ ಇಲ್ಲ ಸಾಲಿಡ್ ಅಲ್ಲ ತಾನೆ, ಸಾಲಿಡ್ ಅಟ್ ರೂಮ್ ಟೆಂಪರೇಚರ್. ಹಂಗೇನೆ ಮೆಟಲ್ಸ್ ಆರ್ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್. ಎಕ್ಸೆಪ್ಷನ್ ಇರುತ್ತೆ, ಎಕ್ಸೆಪ್ಷನ್ ಬಗ್ಗೆ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಲ್ವಾ. ನೆಕ್ಸ್ಟ್, ಮೆಟಲ್ಸ್ ಕ್ಯಾನ್ ಬಿ ಬಿಟನ್ ಇಂಟು. ಮೆಟಲ್ಸ್ಗೆ ಟೂ ಪ್ರಾಪರ್ಟೀಸ್ ಇದೆ, ಎಕ್ಸ್ಟ್ರಾ ಪ್ರಾಪರ್ಟೀಸ್. ಇದು ಎಬಿಲಿಟಿ ಒಂದೊಂದು, ಅದೊಂದು ಕೆಪಬಿಲಿಟಿನೇ ಬೇರೆ ಅದ್ರದ್ದು. ಎರಡು ಎಕ್ಸ್ಟ್ರಾ ಪ್ರಾಪರ್ಟೀಸ್ ಇದೆ. ಎಷ್ಟು, ಎರಡು ಏನು ಅಂದರೆ, ಅದು ಮೆಲಾಬಿಲಿಟಿ ಮತ್ತು ಡಕ್ಟಿಲಿಟಿ ಅಂತ ಸ್ಪೆಷಲ್ ಕ್ಯಾಟಗರೀಸ್. ಏನು ಅಂದರೆ, ಮೆಲಾಬಿಲಿಟಿ ಅಂದರೆ ಮೆಟಲ್ಸ್ ಕ್ಯಾನ್ ಬಿ ಬಿಟನ್ ಇಂಟು ಥಿನ್ ಶೀಟ್ಸ್. ಮೆಟಲ್ಸ್ನ ಥಿನ್ ಶೀಟ್ ಆಗಿ ಬೀಟ್ ಮಾಡ್ಬೋದು. ಅಂದರೆ ಇವಾಗ ಶೀಟ್ ಮನೆ ನೋಡಿರ್ತೀರ ತಾನೆ, ಅದು ಐರನ್ನಿಂದ ಹೆಂಗೆ ಮಾಡಿದ್ರು, ಶೀಟ್ ಮನೆನ ಬಡ್ದು ಅಂದರೆ ಮೆಟಲ್ಸ್ ಕ್ಯಾನ್ ಬಿ ಬಿಟನ್ ಇಂಟು ಥಿನ್ ಶೀಟ್ಸ್. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಮೆಲಾಬಿಲಿಟಿ. ಆ್ಯಂಡ್ ದಿ ಎಬಿಲಿಟಿ ಆಫ್ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್. ಮೆಟಲ್ಸ್ನ ವೈರ್ಸ್ ಆಗಿನೂ ಡ್ರಾ ಮಾಡ್ಬೋದು ಅಂತ, ಅಂದರೆ ಎಳಿಬೋದು ಅಂತ, ವೈರ್ಸ್ ಆಗಿನೂ ಮಾಡ್ಬೋದು ಅಂತ. ಅದನ್ನೇನಂತೀವಿ ಡಕ್ಟಿಲಿಟಿ. ಒಂದು ಶೀಟ್ಸ್ ಥರ ಮಾಡೋದನ್ನ, ಪೇಪರ್ ಶೀಟ್ ಥರ ಮಾಡೋದನ್ನ ಮೆಲಾಬಿಲಿಟಿ ಅಂದರೆ, ಶೀಟ್ ವೈರ್ ಥರ ಮಾಡೋದನ್ನ ಡಕ್ಟಿಲಿಟಿ ಅಂತೀವಿ. ಆ್ಯಂಡ್ ಮೋಸ್ಟ್ ಡಕ್ಟೈಲ್ ಮೆಟಲ್ ಯಾವುದು ಗೊತ್ತಾ, ಗೋಲ್ಡ್. ವಾ, 1 ಗ್ರಾಮ್ ಗೋಲ್ಡ್ನ 2 ಕಿಲೋಮೀಟರ್ವರೆಗೂ ಡ್ರಾನ್ ಮಾಡ್ಬೋದು ಅಂತೆ. ದಿಸ್ ಇಸ್ ಮೋಸ್ಟ್ ಡಕ್ಟೈಲ್ ಮೆಟಲ್ ಇನ್ ಯೂನಿವರ್ಸ್. ಗೊತ್ತಿರೋ ಹಾಗೆ ಯಾವುದು, ಗೋಲ್ಡ್. ರೇಟ್ ಗೊತ್ತು ತಾನೆ ಗೋಲ್ಡ್ದು. ಸೊ ಸುಮ್ಮನೆ ತೊಗೊಂಡೆಲ್ಲ 2 ಕಿಲೋಮೀಟರ್ವರೆಗೂ ಹೇಳ್ಕೊಂಡು ಹೋಗ್ಬೇಡಿ. ಹೇಳ್ಕೊಂಡು ಹೋಗಿರ್ತೀರಾ, ಅಲ್ಲಿ ಗೋಲ್ಡ್ ಇರಲ್ಲ ಅಷ್ಟೇ. ಬಿಕಾಸ್ ಗೋಲ್ಡ್ ರೇಟ್ ಇಸ್ ಟೂ ಹೈ ಟು ನೌ ಡೇಸ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ಹಾರ್ಡ್, ಮೆಟಲ್ಸ್ ಆರ್ ಸೋನರಸ್. ಅಂದರೆ ಮೆಟಲ್ಸ್ ಬಂದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಎಲೆಕ್ಟ್ರಿಸಿಟಿ. ಇವಾಗ ಕಬ್ಬಿನ ಹೀಟ್ ಮಾಡಿದ್ರೆ ಹೀಟ್ ಆಗುತ್ತಲ್ವಾ, ಈ ಕಡೆ ಮುಟ್ಟಿದ್ರೆ ಕೈ ಬಿಸಿ ಆಗುತ್ತಾನೆ, ಕಂಡಕ್ಟ್ಸ್ ಹೀಟ್. ಅದಕ್ಕೆ ವೈರ್ ಕನೆಕ್ಟ್ ಮಾಡಿ ಕರೆಂಟ್ ಆನ್ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಹಿಡಿಯುತ್ತೆ, ಎಲೆಕ್ಟ್ರಿಸಿಟಿ. ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಆ್ಯಂಡ್ ಮೆಟಲ್ಸ್ ಆರ್ ಸೋನರಸ್ ಅಂದರೆ ಮೆಟಲ್ಸ್ನ ಯಾವಾಗ ನಾವು ಒಂದು ಹಾರ್ಡ್ ಆಬ್ಜೆಕ್ಟಿಂದ ಬೀಟ್ ಮಾಡ್ತೀವೋ, ಹಿಟ್ ಮಾಡ್ತೀವೋ, ದೇ ವಿಲ್ ಪ್ರೊಡ್ಯೂಸ್ ಸೌಂಡ್. ಈ ಪ್ರಾಪರ್ಟಿನ ಏನಂತೀವಿ, ಸೋನರಸ್. ದೀಸ್ ಅಬೌಟ್ ದಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಆ್ಯಂಡ್ ಅಲಾಂಗ್ ವಿತ್ ದಟ್, ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಬೇಗ ಕರಗ್ಸೋಕ್ಕಾಗಲ್ಲ ಐರನ್ನ. ಸುಮ್ಮನೆ ಒಂದು ಹಣತೆ ಹಚ್ಬಿಟ್ಟು, ಒಂದು ದೀಪ ಹಚ್ಬಿಟ್ಟು ಕರಗ್ಸೋಕ್ಕಾಗಲ್ಲ. ವಿ ನೀಡ್ ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಫಾರ್ ದಟ್ ಒನ್. ಫಾರ್ ವಾಟ್, ಮೆಲ್ಟಿಂಗ್ ಮೆಟಲ್ಸ್. ನಾನ್ ಮೆಟಲ್ಸ್ ಬಂದರೆ, ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ಗೆ ಟೋಟಲ್ ಆಗಿ ಆಪೋಸಿಟ್ ಇರೋದು ನಾನ್ ಮೆಟಲ್ಸ್ ಪ್ರಾಪರ್ಟೀಸ್. ಏನು, ನಾನ್ ಮೆಟಲ್ಸ್ ಪ್ರಾಪರ್ಟೀಸ್ ಬಂದು ಸಾಲಿಡ್ ಆ್ಯಂಡ್ ಗೇಷಿಯಸ್ ಇರುತ್ತೆ. ಆ್ಯಂಡ್ ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟೈಲ್, ನಾನ್ ಮೆಟಲ್ಸ್ ಆರ್ ನಾನ್ ಮೆಲೆಬಲ್, ನಾನ್ ಮೆಟಲ್ಸ್ ಆರ್ ನಾನ್ ಸೋನರಸ್. ಅಂದರೆ ಮೆಲಬಿಲಿಟಿ ಅಂದರೆ ಗೊತ್ತು, ಯಾವ ಮೆಟಲ್ಸ್ನ ನಾವು ಬೀಟ್ ಮಾಡಿಬಿಟ್ಟು ಶೀಟ್ಸ್ ಮಾಡ್ತೀವೋ ಆ ಪ್ರಾಪರ್ಟೀಸ್ ಏನಂತೀವಿ, ಮೆಲಬಿಲಿಟಿ. ಇದು ನಾನ್ ಮೆಲೆಬಲ್ ಅಂದರೆ ಇದನ್ನ ಮಾಡೋಕ್ಕಾಗಲ್ಲ, ದೇ ಕ್ಯಾನಾಟ್ ಬಿ ಟರ್ನ್ ಇಂಟು ಥಿನ್ ಶೀಟ್ಸ್. ಆ್ಯಂಡ್ ನಾನ್ ಡಕ್ಟೈಲ್ ಅಂದರೆ ದೇ ಕ್ಯಾನಾಟ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್. ನಾನ್ ಮೆಟಲ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅದು ಗುಡ್ ಕಂಡಕ್ಟರ್, ಇದು ಪೂರ್ ಕಂಡಕ್ಟರ್. ಹಂಗೆ ಎಕ್ಸೆಪ್ಷನ್ ಅಂದರೆ ಬೀಯಿಂಗ್ ಎ ಸ್ಟೂಡೆಂಟ್, ಬೀಯಿಂಗ್ ಎ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಆಲ್ಸೋ, ಇಫ್ ದಟ್ ಗಾಯ್ ಇಸ್ ಇನ್ ಟಾಪರ್, ದಿಸ್ ಇನ್ ಎಕ್ಸೆಪ್ಷನ್ ಇನ್ ಯುವರ್ ಕ್ಲಾಸ್. ಫಸ್ಟ್ ಬೆಂಚಲ್ಲಿ ಏನು ಕೂತ್ಕೊಳ್ಳಲ್ಲ, ಕ್ಲಾಸ್ ಏನು ಕರೆಕ್ಟಾಗಿ ಕೇಳಲ್ಲ, ಬಟ್ ಎಕ್ಸಾಮ್ ರಿಸಲ್ಟಲ್ಲಿ ಫಸ್ಟ್ ಟಾಪ್. ಏನಕ್ಕೆ, ಎಕ್ಸೆಪ್ಷನ್ ಅದು. ಹಂಗೆ ಮೆಟಲ್ಸ್ ಆರ್ ಸಾಲಿಡ್ ಅಟ್ ರೂಮ್ ಟೆಂಪ್ರೇಚರ್ ಅಲ್ವಾ. ಒಂದೇ ಒಂದು ಮೆಟಲ್ ಇದೆ, ಅದು ಲಿಕ್ವಿಡ್. ಮೆಟಲ್ಸೇ ಆದರೆ ಲಿಕ್ವಿಡ್. ಯಾವುದದು, ಮರ್ಕ್ಯುರಿ. ಮರ್ಕ್ಯುರಿ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್. ಆ್ಯಂಡ್ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್ ಆಲ್ಸೋ ಮೆಟಲ್ಸು. ಮೆಟಲ್ಸಿಗೆ ಪ್ರಾಪರ್ಟೀಸ್ ಇರೋದೇನು, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರು, ಮೆಟಲ್ಸ್ ಆರ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಬಟ್ ಇಲ್ಲಿ ಗ್ಯಾಲಿಯಮ್ ಸೀಸಿಯಮ್ಗೆ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು ಕರ್ಗೋಗುತ್ತೆ. ಅದೇ ಯಾವ್ದು ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟು, ಇಲ್ವೇ ಇಲ್ಲ. ಸೊ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್ ಆರ್ ಕ್ಯಾನ್ ಇವನ್ ಮೆಲ್ಟ್ ಇನ್ ಅವರ್ ಪಾಮ್ಸ್. ನಮ್ಮ ಅಂಗೈಯಲ್ಲಿ ಇಟ್ಕೊಂಡ್ರೆ ಸಾಕು ಕರ್ಗೋಗುತ್ತೆ. ದಿಸ್ ಆರ್ ದಿ ಎಕ್ಸೆಪ್ಷನ್ಸ್. ಅಂದರೆ ಯಾವ್ದು ಮೆಟಲ್ ಆಗಿನೂ ಮೆಟಲ್ ಪ್ರಾಪರ್ಟೀಸ್ ತೋರಿಸಲ್ಲ, ಸ್ಟೂಡೆಂಟ್ ಆಗಿನೂ ಸ್ಟೂಡೆಂಟ್ ಪ್ರಾಪರ್ಟೀಸ್ ತೋರಿಸಲ್ಲ, ಟೀಚರ್ ಆಗಿ ಟೀಚರ್ ಪ್ರಾಪರ್ಟೀಸ್ ತೋರಿಸಲ್ಲ. ಅಂದರೆ ದೇರ್ ಇಸ್ ಅನ್ ಎಕ್ಸೆಪ್ಷನ್.
ಅಂಡ್ ಕಾರ್ಬನ್ ಇಸ್ ನಾನ್ ಮೆಟಲ್ಸ್. ಇದು ಮೆಟಲ್ಸ್ ಎಲ್ಲ ಆಯ್ತು ಎಕ್ಸೆಪ್ಷನ್ಸ್. ಕಮಿಂಗ್ ಟು ದಿ ನಾನ್ ಮೆಟಲ್ಸ್, ಕಾರ್ಬನ್ ಇಸ್ ನಾನ್ ಮೆಟಲ್ಸ್ ಗೊತ್ತು ತಾನೆ. ಅದು ಬೇರೆ ಬೇರೆ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಅಂದ್ರೆ ಬೇರೆ ಬೇರೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ 2 ಫಾರ್ಮ್ ನಾವು ಡಿಸ್ಕಸ್ ಮಾಡ್ತೀವಿ, ಡೈಮಂಡ್ ಅಂಡ್ ಗ್ರಾಫೈಟ್. ಅದರಲ್ಲಿ ಏನ್ ಸರ್ ಎಕ್ಸೆಪ್ಷನ್ ಅಂದ್ರೆ, ಬೀಯಿಂಗ್ ನಾನ್ ಮೆಟಲ್ ಆಲ್ಸೋ ದೇ ಆರ್ ಹ್ಯಾವಿಂಗ್ ಸಮ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಅಂದ್ರೆ ಡೈಮಂಡ್ ಬಂದು ನಾನ್ ಮೆಟಲ್ ಅಂತ ಹೇಳಿದೆ ಇವಾಗಲೇ, ಕಾರ್ಬನ್ ಇಂದ ಆಗಿರೋದು ಅಂತ. ಈ ಡೈಮಂಡ್ ಅಲೋಟ್ರೋಪ್ ಆಫ್ ವಾಟ್ ಕಾರ್ಬನ್. ಅಂದ್ರೆ ಅಲೋಟ್ರೋಪ್ ಅಂದ್ರೆ ಏನು ಅಂದ್ರೆ, ಕಾರ್ಬನ್ ಬೇರೆ ಬೇರೆ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಆ ಈಚ್ ಫಾರ್ಮ್ ನ ಏನಂತೀವಿ ಅಲೋಟ್ರೋಪ್. ಕಾರ್ಬನ್ ಎಕ್ಸಿಸ್ಟ್ ಇನ್ ಮೆನಿ ಫಾರ್ಮ್ಸ್, ಈಚ್ ಫಾರ್ಮ್ ಆಫ್ ಎ ಕಾರ್ಬನ್ ಇಸ್ ಕಾಲ್ಡ್ ಅಲೋಟ್ರೋಪ್. ಡೈಮಂಡ್ ಈಸ್ ಆಲ್ಸೋ ಎನ್ ಅಲೋಟ್ರೋಪ್ ಆಫ್ ಕಾರ್ಬನ್. ಅಂದ್ರೆ ಇಟ್ ಇಸ್ ಹ್ಯಾವಿಂಗ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಅಲ್ವಾ. ಡೈಮಂಡ್ ನ ಹೋಗ್ಬಿಟ್ಟು ನೀವು ಇವಾಗ ನಾನ್ ಮೆಟಲ್ಸ್ ಏನು ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಲ್ವಾ, ಹಂಗೆ ಡೈಮಂಡ್ ನಾನ್ ಮೆಟಲ್ ಇದ್ರೂ ಹೈ ಮೆಲ್ಟಿಂಗ್ ಪಾಯಿಂಟ್. ಡೈಮಂಡ್ ನ ಕರಗಸಕ್ ಆಗುತ್ತೇನ್ರಿ ಬೇಗ? ಇಲ್ಲ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದು ಯಾವುದಕ್ಕೆ? ಡೈಮಂಡ್. ಡೈಮಂಡ್ ಬೀಯಿಂಗ್ ನಾನ್ ಮೆಟಲ್ ಆಲ್ಸೋ ಇಟ್ ಇಸ್ ಶೋಯಿಂಗ್ ಸಮ್ ಮೆಟಲ್ ಪ್ರಾಪರ್ಟೀಸ್, ಇದು ಎಕ್ಸೆಪ್ಷನ್. ಅಂಡ್ ಗ್ರಾಫೈಟ್ ಬೀಯಿಂಗ್ ನಾನ್ ಮೆಟಲ್ ಇಟ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನಾವು ಅವಾಗಲೇ ಏನ್ ಡಿಸ್ಕಸ್ ಮಾಡಿದ್ವಿ, ನಾನ್ ಮೆಟಲ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಇವಾಗ 1 ನಿಮಿಷನೂ ಆಗಿಲ್ಲ ಅಷ್ಟರಲ್ಲೇ ನಾವು ಗ್ರಾಫೈಟ್ ತಗೊಬಂದು ಇಟ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್, ಇದು ಎಕ್ಸೆಪ್ಷನ್ ಅಷ್ಟೇ. ಬೀಯಿಂಗ್ ನಾನ್ ಮೆಟಲ್ ಆಲ್ಸೋ ಇಟ್ ಇಸ್ ಶೋಯಿಂಗ್ ಮೆಟಲ್ ಪ್ರಾಪರ್ಟೀಸ್. ಆಲ್ಕಲೀಸ್ ಮೆಟಲ್ಸ್ ಬಂದ್ರೆ ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಂ, ಇವೆಲ್ಲ ಆಲ್ಕಲಿ ಮೆಟಲ್ಸ್. ಅಂದ್ರೆ ದೇ ಆರ್ ವೆರಿ ಸಾಫ್ಟ್, ದೇ ಕ್ಯಾನ್ ಬಿ ಕಟ್ ಥ್ರೂ ನೈಫ್. ಏನಕ್ಕೆ ಅಂದ್ರೆ ದೇ ಆರ್ ಹ್ಯಾವಿಂಗ್ ಲೋ ಡೆನ್ಸಿಟಿ. ಆನ್ಸರ್ ಏನು ಕ್ವಶನ್ ಏನಾರು ಬಂದ್ರೆ, ಸೋಡಿಯಂ ಕ್ಯಾನ್ ಬಿ ಕಟ್ ಥ್ರೂ ಶಾರ್ಪ್ ನೈಫ್. ವೈ ಅಂದ್ರೆ ಹ್ಯಾವಿಂಗ್ ಲೋ ಡೆನ್ಸಿಟಿ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್, ಅದಕ್ಕೆ ಕಟ್ ಮಾಡ್ತೀವಿ ಅಷ್ಟೇ. ಅಂಡ್ ರಿಯಾಕ್ಷನ್, ಕೆಮಿಸ್ಟ್ರಿ ಆಲ್ ಅಬೌಟ್ ರಿಯಾಕ್ಷನ್ ಅಲ್ವಾ. ಕೆಮಿಸ್ಟ್ರಿ ಇಸ್ ಆಲ್ ಅಬೌಟ್ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ವಾ. ದಿಸ್ ಇಸ್ ಅಬೌಟ್ ದಿ ಫಿಸಿಕಲ್ ಪ್ರಾಪರ್ಟೀಸ್. ಕಮಿಂಗ್ ಟು ದಿ ಕೆಮಿಕಲ್ ಪ್ರಾಪರ್ಟೀಸ್, ನಾನ್ ಮೆಟಲ್ಸ್ ಪ್ರೊಡ್ಯೂಸಸ್ ಅಸಿಡಿಕ್ ಆಕ್ಸೈಡ್ಸ್ ವೆನ್ ದೇ ರಿಯಾಕ್ಟ್ ವಿತ್ ವಾಟರ್. ಇವಾಗ ನಾನ್ ಮೆಟಲ್ಸ್ ಯಾವತ್ತಾನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ದೇ ವಿಲ್ ಪ್ರೊಡ್ಯೂಸ್ ಅಸಿಡಿಕ್ ಆಕ್ಸೈಡ್, ದಟ್ಸ್ ವೈ ದೇ ಆರ್ ಅಸಿಡಿಕ್ ಇನ್ ನೇಚರ್. ಅಂಡ್ ಮೆಟಲ್ಸ್ ಯಾವಾಗ ವಾಟರ್ ಜೊತೆ ರಿಯಾಕ್ಟ್ ಮಾಡುತ್ತೋ ದೇ ವಿಲ್ ಪ್ರೊಡ್ಯೂಸ್ ಬೇಸಿಕ್ ಆಕ್ಸೈಡ್ಸ್, ಅದನ್ನೇನಂತೀವಿ. ಸೊ ಅದಕ್ಕೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಜ್ಞಾಪಕ ಇಟ್ಕೊಳ್ಳಿ, ದೇ ವಿಲ್ ನಾಟ್ ಆಸ್ಕ್, ಜ್ಞಾಪಕ ಇಟ್ಕೊಳ್ಳಿ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬಂದ್ರೆ, ಯಾವಾಗ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುತ್ತೆ ಏನಾಗುತ್ತೆ, ಯಾವಾಗ ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಮಾಡುತ್ತೆ ಏನ್ ಮಾಡುತ್ತೆ ಅಂತ ಇವಾಗ ಡಿಸ್ಕಸ್ ಮಾಡುತ್ತೆ. ಹಂಗೆ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಇಟ್ ವಿಲ್ ಪ್ರೊಡ್ಯೂಸ್ ದೇರ್ ಆಕ್ಸೈಡ್. ಅಂದ್ರೆ ಇವಾಗ ಯಾವುದೋ ಒಂದು ಮೆಟಲ್ ತಗೊಳ್ಳಿ, ಕಾಪರ್ ತಗೊಳ್ಳೋಣ. ಕಾಪರ್ ವೆನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಇಟ್ ವಿಲ್ ಫಾರ್ಮ್ ಕಾಪರ್ ಆಕ್ಸೈಡ್, ಮೆಟಲ್ ಆಕ್ಸೈಡ್. ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಇಟ್ ವಿಲ್ ಗಿವ್ ಅಲ್ಯೂಮಿನಿಯಂ ಆಕ್ಸೈಡ್. ಅಷ್ಟೇ. ಮೆಟಲ್ ವೆನ್ ದೇ ರಿಯಾಕ್ಟ್ ವಿತ್ ಆಕ್ಸಿಜನ್ ದೇ ವಿಲ್ ಪ್ರೊಡ್ಯೂಸ್ ಮೆಟಲ್ ಆಕ್ಸೈಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ 2026 ಮಾರ್ಚ್ 23 ಈ ಕ್ವಶನ್ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಆಂಫೋಟರಿಕ್ ಆಕ್ಸೈಡ್ ಏನಕ್ಕೆ ಅಂದ್ರೆ, ಯು ಆರ್ ಗೆಟಿಂಗ್ SLP1, SLP2 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1, 2 ಅಲ್ಲಿ ಈ ಕ್ವಶನ್ ಇತ್ತು, 3 ಅಲ್ಲಿ ಇರಲಿಲ್ಲ. ಬಟ್ ಅದೇ ನಿಮಗೆ ಮೇನ್ ಎಕ್ಸಾಮ್ ಅಲ್ಲಿ ಇರುತ್ತೆ, ದಟ್ ಫಾರ್ ಶೋರ್. ಅಂಡ್ ವಿ ಆರ್ ಡಿಸ್ಕಸ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ ಚಾಪ್ಟರ್ ಆಲ್ಸೋ, ರೈಟ್. ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಆಸಿಡ್ ವೆನ್ ರಿಯಾಕ್ಟ್ ವಿತ್ ಬೇಸ್ ಇಟ್ ವಿಲ್ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್. ಅದನ್ನೇನಂತೀವಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇಲ್ಲಿ ಅಷ್ಟೇ ಮೆಟಲ್ ಆಕ್ಸೈಡ್ ಸೇರಿಸಿ ಅದ್ರ ಮುಂದೆ, ಅಂದ್ರೆ ಮೀನಿಂಗ್ ದಟ್ when metal oxide react with acid and base to produce salt and water is called amphoteric oxide. ಯಾವ ಮೆಟಲ್ ಆಕ್ಸೈಡ್ ಆಸಿಡ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಏನ್ ಪ್ರೊಡ್ಯೂಸ್ ಮಾಡೋಕೆ? ಸಾಲ್ಟ್ ಅಂಡ್ ವಾಟರ್. ಅದನ್ನೇನಂತೀವಿ? ಆಂಫೋಟರಿಕ್ ಆಕ್ಸೈಡ್. ಎಕ್ಸಾಂಪಲ್ ಬರೀರಿ, ಎಕ್ಸಾಂಪಲ್ ಬರೆಯಲ್ಲ ನೀವು. 1 ಮಾರ್ಕ್ಸ್ ನ 8 ಕ್ವಶನ್ ತಗೊಳ್ಳೋ ಬದಲು 3 ಮಾರ್ಕ್ಸ್ ನ ಒಂದೇ ಕ್ವಶನ್ ಅಲ್ಲಿ ತಗೊಂಡ್ರೆ ಮಾರ್ಕ್ಸ್ ಜಾಸ್ತಿ ಬರಲ್ವಾ? ಪರ್ಫೆಕ್ಟ್ ಆಗಿ ಓದ್ತೀರಾ, ಪ್ರಾಕ್ಟೀಸ್ ಮಾಡಿ ಈ ರಿಯಾಕ್ಷನ್. ಏನು ಇಲ್ಲ, ಅಲ್ಯೂಮಿನಿಯಂ ಆಕ್ಸೈಡ್ ಅಂದ್ರೆ Al2O3, ಯಾವ್ದಾನ ಆಸಿಡ್ ಕೊಡ್ಬೇಕಲ್ವಾ, HCl ಹೈಡ್ರೋಕ್ಲೋರಿಕ್ ಆಸಿಡ್, ಇಟ್ ವಿಲ್ ಪ್ರೊಡ್ಯೂಸ್ ವಾಟ್? AlCl3 ಪ್ಲಸ್ H2O. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಒನ್ ಏನಿದು? ಮೆಟಲ್ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ಆಸಿಡ್ ಟು ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್. ಮೆಟಲ್ ಆಕ್ಸೈಡ್ ವಿಲ್ ರಿಯಾಕ್ಟ್ ವಿತ್ ಬೇಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್. ಬೇಸ್ ಯಾವುದು? NaOH, ಸೋಡಿಯಂ ಹೈಡ್ರಾಕ್ಸೈಡ್. ಸಾಲ್ಟ್ ಯಾವುದು? NaAlO2, ಸೋಡಿಯಂ ಅಲ್ಯೂಮಿನೇಟ್. ವಾಟರ್ ಅಂದ್ರೆ H2O, ಗೊತ್ತೇ ಇದು. ಪ್ರಾಕ್ಟೀಸ್ ಮಾಡಿ, ಇಟ್ ವಿಲ್ ಗಿವ್ ಡೆಫಿನೆಟ್ಲಿ 3 ಮಾರ್ಕ್ಸ್. ಅಂಡ್ ಇಡೀ ನಾನು PDF ನೋಡಿದ್ರೆ ಯಾವುದು ಇಷ್ಟು ಹೈಲೈಟ್ ಮಾಡಿಲ್ಲ. ಯಾಕೆ ಹೈಲೈಟ್ ಮಾಡಿದ್ದೀನಿ ಅಂದ್ರೆ, ಇಟ್ ಇಸ್ ಫಾರ್ 1 ಮಾರ್ಕ್ಸ್. 1 ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ ಅಂಡ್ ಫಾರ್ ಯು ಗೈಸ್ ಆಲ್ಸೋ, ಬಿಕಾಸ್ ದಿಸ್ Arjuna Abhyasa is for creating thinkers than the toppers. 1 ಮಾರ್ಕ್ಸ್ ಹೆಂಗೆ ಅಂದ್ರೆ, ಕ್ವಶನ್ ಎಷ್ಟು ಸಿಂಪಲ್ ಇದೆ ನೋಡಿ. ವೈ ಇಸ್ ಸೋಡಿಯಂ ಕೆಪ್ಟ್ ಇಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್? ಏನಕ್ಕೆ ಸೋಡಿಯಂನ ಕೆರೋಸಿನ್ ಅಲ್ಲಿ ಇಮರ್ಸ್ ಮಾಡ್ತೀವಿ ಅಂತ? ಏನಕ್ಕೆ ಅಂದ್ರೆ, ದೇ ಆರ್ ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್. ಅದು ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಬಂದ್ರೆ ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್. ಏನು ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್ ಅಂದ್ರೆ, ಸುಮ್ಮನೆ ಓಪನ್ ಆಗಿಟ್ರೆ ಸಾಕು, ಏರ್ಗೆ ಬೆಂಕಿ ಹತ್ಕೊಬಿಡುತ್ತೆ. ದೇ ವಿಲ್ ಕ್ಯಾಚ್ ಫೈರ್ ಇಮಿಡಿಯೇಟ್ಲಿ ವೆನ್ ದೇ ಕೆಪ್ಟ್ ಓಪನ್. ದಟ್ಸ್ ದ ರೀಸನ್ ದೇ ಆರ್ ಕೆಪ್ಟ್ ಇಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್. ಇಷ್ಟೇ ಬರೀರಿ. ವೆನ್ ಮೆಟಲ್ಸ್ ಸಚ್ ಆಸ್ ಪೊಟ್ಯಾಷಿಯಂ ಅಂಡ್ ಸೋಡಿಯಂ kept open, they will catch fire. To prevent this, they are kept immersed in kerosene oil. That's it, 2 marks. And silver and gold do not react with oxygen even at high temperature. ಅದು ಗೊತ್ತಿದೆ ಎಲ್ಲರಿಗೂ, ಬಟ್ ಬರೆಯಕ್ಕೆ ಬರಲ್ಲ.
ಇವಾಗ ಸಿಲ್ವರು ವೇರ್ ಮಾಡ್ತೀರಾ, ಗೋಲ್ಡ್ನು ಹಾಕೊಂಡಿರ್ತೀರಾ, ಜುವೆಲ್ಸು, ಆಚೆ ಹೋಗಿರ್ತೀರಾ, ಏರ್ತಾನೆ ಆಚೆ ಇರೋದು, ರಿಯಾಕ್ಟ್ ಆಗಿ ಕಲರ್ ಚೇಂಜ್ ಆಗಿದೆಯಾ? ಇಲ್ಲ. ದೇ ಆರ್ ನಾಟ್ ಅಟ್ ಆಲ್ ರಿಯಾಕ್ಟಿಂಗ್ ವಿತ್ ದಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್, ದಟ್ ಇಸ್ ದ ರೀಸನ್. ದೇ ಆರ್ ನಾಟ್ ಕರೋಡಿಂಗ್. ಅನೋಡೈಸಿಂಗ್ ಬಂದ್ರೆ, ಅನೋಡೈಸಿಂಗ್ ಇರೋದೊಂದು ಸ್ಕಿಲ್. ಯಾವ್ದಕ್ಕಿರೋ ಸ್ಕಿಲ್ಲು? ಅಲ್ಯೂಮಿನಿಯಂಗೆ. ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ ಯೂಸ್ ಮಾಡ್ತೀವಿ ಮನೆಯಲ್ಲಿ. ಯಾವುದು? ಸ್ಟೀಲು, ಅಲ್ಯೂಮಿನಿಯಂ ತಾನೇ ಇರೋದು ಪಾತ್ರೆಗಳು. ಏನಕ್ಕೆ ಅಂದ್ರೆ, ಅಲ್ಯೂಮಿನಿಯಂ ಇನ್ಸ್ಟೆಡ್ ಆಫ್ ಐರನ್ ತಗೊಂಡ್ರೆ, ಐರನ್ ತಗೊಂಡು ದಿನ ಅದನ್ನ ತೊಳಿತಿದ್ರೆ ರಸ್ಟ್ ಹಿಡಿದು, ಅದೇ ರಸ್ಟ್ ಅಲ್ಲಿ ನಾವು ತಿಂತಿದ್ರೆ ರೋಗ ಬರುತ್ತಾನೆ. ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ, ಏನಕ್ಕೆ ಬರ್ತಾ ಇಲ್ಲ? ಅಲ್ಯೂಮಿನಿಯಂ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ, ಇಟ್ ವಿಲ್ ಫಾರ್ಮ್ ಎ ಥಿಕ್ ಆಕ್ಸೈಡ್ ಲೇಯರ್ ಆನ್ ಇಟ್. ಅದಕ್ಕೆ ಅದೇ ಬಾಡಿ ಗಾರ್ಡ್. ಇಟ್ ವಿಲ್ ಫಾರ್ಮ್ ವಾಟ್? ಥಿಕ್ ಆಕ್ಸೈಡ್ ಲೇಯರ್ ವೆನ್ ದೇ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಆಕ್ಸಿಜನ್ ರಿಯಾಕ್ಟ್ ಮಾಡಿದಾಗ ಇಟ್ ವಿಲ್ ಪ್ರೊಡ್ಯೂಸ್ ವಾಟ್? ಥಿಕ್ ಆಕ್ಸೈಡ್ ಲೇಯರ್ ಟು ಪ್ರಿವೆಂಟ್ ಫರ್ದರ್ ರಸ್ಟಿಂಗ್. ಮುಂದೆ ರಸ್ಟ್ ಆಗದೆ ಇರಂಗೆ ನೋಡ್ಕೊಳ್ಳಕ್ಕೆ ಇಟ್ ವಿಲ್ ಪ್ರೊಡ್ಯೂಸ್ ವಾಟ್? ಥಿಕ್ ಆಕ್ಸೈಡ್ ಲೇಯರ್. ಅದನ್ನೇನಂತೀವಿ? ಅನೋಡೈಸಿಂಗ್. ಸೆಂಟೆನ್ಸ್ ಅಲ್ಲಿ ಬರಿಬೇಕಾ? ಅನೋಡೈಸಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಫಾರ್ಮಿಂಗ್ ಎ ಥಿಕ್ ಆಕ್ಸೈಡ್ ಲೇಯರ್ ಆಫ್ ಅಲ್ಯೂಮಿನಿಯಂ. Aluminium develops a thick oxide layer when they exposed to air. That's it. Next, this aluminum oxide coat makes it resistant to further oxidation. ಅಂದ್ರೆ ಕೊರೋಷನ್ ಆಗದೆ ಇರಂಗೆ ತಡಿಯಕ್ಕೆ ಅದಕ್ಕದೇ ಸೇಫ್ ಗಾರ್ಡ್. ಹಂಗೇನೆ ನಿಮಗೆ ನೀವೇ ಲಾಸ್ಟ್ ಅಲ್ಲಿ ಬರೋದು, ನಿಮಗೆ ನೀವೇ ಓದಬೇಕು. ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಫಸ್ಟ್ ಬರ್ನ್ ಲೈಕ್ ಎ ಸನ್. ಅಲ್ವಾ? ಸನ್ ತರ ಹೊಳಿಬೇಕು ಅಂದ್ರೆ ಸನ್ ತರ ಫಸ್ಟ್ ಬರ್ನ್ ಆಗಬೇಕು. This is a quote given by great Abdul Kalam, APJ Abdul Kalam. Anything that can work will work. That's it. ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರುತ್ತೆ. ವೆನ್ ಮೆಟಲ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆಸಿಡ್, ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಎವಾಲ್ಡ್. ಏನಕ್ಕೆ? ಏನ್ ಹೇಳಿದ್ವಿ ಆಸಿಡ್ ಬೇಸಿಸ್ ಸಾಲ್ಟ್ ಚಾಪ್ಟರ್ ಅಲ್ಲಿ? ವೆನ್ ಮೆಟಲ್ ರಿಯಾಕ್ಟ್ ವಿತ್ ಆಸಿಡ್ ಇಟ್ ವಿಲ್ ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್ ಅಂತ. ಇಲ್ಲಿ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಕ್ಕೆ ಹೈಡ್ರೋಜನ್ ಗ್ಯಾಸ್ ಬರಲ್ಲ? ಏನಕ್ಕೆ ಹೈಡ್ರೋಜನ್ ಗ್ಯಾಸ್ ಬರಲ್ಲ ಅಂದ್ರೆ, ಇಟ್ ಇಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಏನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ? ಆಕ್ಸಿಡೇಷನ್, ದ ರಿಯಾಕ್ಷನ್ ಇನ್ ವಿಚ್ ಅಡಿಷನ್ ಆಫ್ ಆಕ್ಸಿಜನ್ ಟೇಕ್ಸ್ ಪ್ಲೇಸ್. ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಅಂದ್ರೆ ಇದು ಬೇಗ ಆಕ್ಸಿಜನ್ ನ ಡೊನೇಟ್ ಮಾಡ್ಬಿಟ್ಟು ಆಡ್ ಮಾಡುತ್ತೆ ಅಂತ. ಸಿಂಪಲ್. ಇವಾಗ H2 ಬರ್ಬೇಕಿತ್ತಲ್ವಾ? ಆಕ್ಸಿಜನ್ ಆಡ್ ಆದ್ರೆ ಏನಾಗುತ್ತೆ? ವಾಟರ್. ಇನ್ಸ್ಟೆಡ್ ಆಫ್ H2 we will get water. Here, hydrogen gas is not evolved when a metal reacts with HNO3 because HNO3 is a strong oxidizing agent. It oxidizes the H2 to produce water. H2 ಜೊತೆ O ಸೇರಿಸ್ಬಿಟ್ಟು ವಾಟರ್ ಆಗಿ ಬರುತ್ತೆ ಹೊರತು ಹೈಡ್ರೋಜನ್ ಆಗಿ ಬರಲ್ಲ. This is the reason. Strong oxidizing agent is the reason. Next, and itself get reduced to any one of the nitrogen oxide. ಯಾವುದೋ ಒಂದು ಆಕ್ಸೈಡ್ ಕನ್ವರ್ಟ್ ಆಗುತ್ತೆ. ಏನಾಗಿ? ನೈಟ್ರಸ್ ಆಕ್ಸೈಡ್. ಲಾಫಿಂಗ್ ಗ್ಯಾಸ್ ಅಂತ ಗೊತ್ತಾ? ಕೇಳಿದಿರಾ? ಈ ಗ್ಯಾಸ್ ಆಗಿದ ತಕ್ಷಣ ಸುಮ್ಮನೆ ನಗ್ತಿರ್ತೀರಾ. ಇನ್ಸ್ಟೆಡ್ ಆಫ್ ಪ್ರೊಡ್ಯೂಸಿಂಗ್ ಹೈಡ್ರೋಜನ್ ಗ್ಯಾಸ್ ಇಟ್ ವಿಲ್ ಪ್ರೊಡ್ಯೂಸ್ ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಇಷ್ಟು ಬರೀರಿ. ಅಂಡ್ ಐ ವಿಲ್ ರಿಪೀಟ್ ಅಗೇನ್ ದಿಸ್ ಒನ್. ಹೈಡ್ರೋಜನ್ ಗ್ಯಾಸ್ ಏನಕ್ಕೆ ಎವಾಲ್ವ್ ಆಗಲ್ಲ HNO3 ಜೊತೆ ರಿಯಾಕ್ಟ್ ಮಾಡಿದಾಗ ಅಂದ್ರೆ, HNO3 ಬಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ವಿಲ್ ಆಕ್ಸಿಡೈಸ್ ಹೈಡ್ರೋಜನ್ ಟು ಪ್ರೊಡ್ಯೂಸ್ ವಾಟರ್. ಇನ್ಸ್ಟೆಡ್ ಆಫ್ H2 we will get water. This is the reason why hydrogen gas is not evolved when react with nitric acid. Next, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೇಳಿ ಬರ್ದಿದ್ದೀನಿ. ಮತ್ತೆ ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಓದಿದೀವಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು? ಯಾವ ರಿಯಾಕ್ಷನ್ ಅಲ್ಲಿ ಹೈ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸ್ ಮಾಡುತ್ತೋ ಏನನ್ನ ಲೆಸ್ ರಿಯಾಕ್ಟಿವ್ ಮೆಟಲ್. ಸಿ, ಇಟ್ ಈಸ್ ಈಸಿ. ಇಲ್ಲಿವರೆಗೂ ಯಾರು ರ್ಯಾಂಕ್ ಬಂದ್ರು ಅದೆಲ್ಲ ಈಸಿ. ಅವರೆಲ್ಲ ಇವಾಗ ಮೋರ್ ರಿಯಾಕ್ಟಿವ್ ಅನ್ಕೊಂಡಿರ್ಬೋದು. ಇವಾಗ ನೀವು ಓದ್ತಿದ್ದೀರಾ, ನೀವು ಮೋರ್ ರಿಯಾಕ್ಟಿವ್. ಅವಾಗ ಏನ್ನ ಡಿಸ್ಪ್ಲೇಸ್ ಮಾಡ್ಬೋದು ನೀವು? ಯಾರು ಇವಾಗ ಲೆಸ್ ರಿಯಾಕ್ಟಿವ್ ಇರ್ತಾರೋ ಅವ್ರನ್ನೆಲ್ಲ ಡಿಸ್ಪ್ಲೇಸ್ ಮಾಡೋದು. ದಿಸ್ ಇಸ್ ವರ್ಲ್ಡ್ಸ್ ರೂಲ್. ದೋಸ್ ಹೂ ಆರ್ ಸ್ಟ್ರಾಂಗ್, ದ ಮ್ಯಾನ್ ಹೂ ಇಸ್ ಸ್ಟ್ಯಾಂಡಿಂಗ್ ಟಿಲ್ ಲಾಸ್ಟ್, ಹಿ ವಿಲ್ ವಿನ್. ಇಟ್ ಇಸ್ ದ ಗೇಮ್ ಅಬೌಟ್ ಕನ್ಸಿಸ್ಟೆನ್ಸಿ. ಯಾರು ಕನ್ಸಿಸ್ಟೆನ್ಸಿ ಆಗಿ ಡಿಸಿಪ್ಲಿನ್ ಆಗಿ ವರ್ಕ್ ಮಾಡ್ತಾರೋ ದೇ ವಿಲ್ ಗೆಟ್ ವಾಟ್ ದೇ ಡಿಸರ್ವ್. ಟೈನಿ ಚೇಂಜಸ್ ಕ್ಯಾನ್ ಲೀಡ್ ಟು ರಿಮಾರ್ಕಬಲ್ ರಿಸಲ್ಟ್ಸ್. ಸ್ವಲ್ಪ ಚೇಂಜ್ ಆಗಿ ದಿನ ಕನ್ಸಿಸ್ಟೆನ್ಸಿ ಮೇಲೆ ವರ್ಕ್ ಮಾಡಿ ವಿಲ್ ಹ್ಯಾವಿಂಗ್ ದಟ್ 18 days. ಒಂದಿನದಲ್ಲೇ ಏನೇನೋ ಮಾಡ್ಬೋದು. 18 days, 6 subject divide, will get enough time to prepare for your examination. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು? ದ ರಿಯಾಕ್ಷನ್ ಇನ್ ವಿಚ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಂಡ್ ರಿಯಾಕ್ಟಿವಿಟಿ ಸೀರೀಸ್ ಬಂದ್ರೆ ಪೊಟ್ಯಾಷಿಯಮ್ ಮೋಸ್ಟ್ ರಿಯಾಕ್ಟಿವ್ ಅಂಡ್ ಸಿಲ್ವರ್ ಅಂಡ್ ಗೋಲ್ಡ್ ಆಸ್ ವಿ ಡಿಸ್ಕಸ್ಡ್ they will not react with oxygen alva, adikke they are very less reactive elements alva. Next, potassium, sodium and calcium are stored immersed in what? Kerosene oil. ಏನಕ್ಕೆ ಅಂದ್ರೆ they are very highly reactive. When they exposed to air they will catch fire. Next, Ag and Au, gold are
less reactive, they will not react with oxygen even at high temperature. This is about what? Metals, non-metals and displacement reaction reactivity series.